ಮಂತ್ರಿಯ ಕುತಂತ್ರ. ಒಂದು ಸುಂದರವಾದ ರಾಜ್ಯ. ಅದಕ್ಕೊಬ್ಬ ದಕ್ಷ ರಾಜ. ಅವನೇ ಪರ್ವವರ್ಮ. ಹಾಗೂ ಅವನಿಗೊಂದು ನಿಷ್ಠಾವಂತ ಮಂತ್ರಿಮಂಡಲ. ಸುತ್ತಲೂ ಶತ್ರುಗಳ ಕಣ್ಗಾವಲು. ಆದರೆ ಅದೊಬ್ಬ ಮಂತ್ರಿ, ಮಲ್ಲರಸ. ಎಲ್ಲಾ ಶತ್ರು ರಾಜರೊಡನೆ ಮಿತ್ರನಂತಿದ್ದು ರಾಜ್ಯದ ಸುರಕ್ಷತೆ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದ. ಆದರೆ ಅದೊಂದು ದಿನ ರಾಜ್ಯದ ಮೇಲೆ ಹಠಾತ್ತನೇ ದಾಳಿಯಾಯಿತು. ರಾಜ್ಯದ ಜನರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಬೀದಿ ಬೀದಿಗಳಲ್ಲಿ ಹೆಣಬೀಳುವಂತಾಯಿತು. ರಾಜನ ಸೈನ್ಯ ಸೋಲೊಪ್ಪಿಕೊಂಡಿತು. ಕೊನೆಗೆ ಅಪಾರ ಪ್ರಮಾಣದ ಕಪ್ಪ ಕಾಣಿಕೆ ನೀಡಿ ರಾಜ್ಯವನ್ನು ಉಳಿಸಿಕೊಂಡ. ಕೂಡಲೇ ಮಂತ್ರಿಮಂಡಲದ ಸಭೆ ಕರೆದುಕೊಂಡು ಈ ಹಠಾತ್ ದಾಳಿಗೆ ಕಾರಣ ಹುಡುಕಲು ತಿಳಿಸಿದ. ರಾಜಪರಿವಾರದಿಂದ ಹಿಡಿದು ಎಲ್ಲಾ ಮಂತ್ರಿಗಳ ದೇಹದಲ್ಲಿ ಕತ್ತಿಯ ಗಾಯ, ರಕ್ತದ ಕಲೆಗಳು. ರಾಜ ಇದನ್ನು ಕಂಡು ಮರುಗಿದ. ಇದೇ ಸಮಯಕ್ಕೆ ರಾಜನಿಗೆ ಒಮ್ಮೆಲೇ ಮಂತ್ರಿ ಮಲ್ಲರಸನ ದೇಹಸ್ಥಿತಿ ಗಮನಕ್ಕೆ ಬಂದಿತು. ಒಂದೇ ಒಂದು ಕತ್ತಿಯ ಗುರುತಿಲ್ಲ, ರಕ್ತದ ಕಲೆಯಿಲ್ಲ, ಗಾಯದ ನೋವಿಲ್ಲ. ತಕ್ಷಣವೇ ರಾಜನಿಗೆ ಅನುಮಾನ ಶುರುವಾಯಿತು. ಮಂತ್ರಿವರ್ಯರಲ್ಲಿ ಓರ್ವನನ್ನು ಕರೆದು ಮಂತ್ರಿ ಮಲ್ಲರಸನ ಮೇಲೆ ಗೂಢಚಾರ ಮಾಡಲು ತಿಳಿಸಿದ. ರಾಜನ ಅನುಮಾನ ನಿಜವಾಯಿತು. ಕೂಡಲೇ ಮಂತ್ರಿ ಮಲ್ಲರಸನ ತಲೆದಂಡಕ್ಕೆ ಆಜ್ಞೆ ನೀಡಿದ. ರಾಜ ಮತ್ತು ಮಂತ್ರಿಗಳು ನಿಟ್ಟುಸಿರು ಬಿಟ್ಟರು. 4 ದಿನಗಳ ನಂತರ ರಾಜ ರಾಜ್ಯ ಸಂಚಾರಕ್ಕೆ ಹಾಗೂ ಪ್ರಜೆಗಳ ಯೋಗಕ್ಷೇಮ ವಿಚಾರಿಸಲು ಹೋಗುತ್ತಿರುವಾಗ ರಾಜನ ಸಾರಥಿ, ಪ್ರಭುಗಳೇ, ಇದೇ ನೋಡಿ ಮಂತ್ರಿ ಮಲ್ಲರಸನ ಗುಡಿಸಲು ಎಂದು ತೋರಿಸಿದ. ರಾಜ ತಡಮಾಡದೆ ಗುಡಿಸಲಿನ ಒಳಗೆ ಹೋದ. ಅಲ್ಲಿ ನೋಡಿದರೆ ಒಂದು ಮಡಕೆ ಹಾಗೂ ಒಂದು ಚಾಪೆ. ಅದು ಬಿಟ್ಟರೆ ಬೇರೇನೂ ಇರಲಿಲ್ಲ. ಕೂಡಲೇ ರಾಜನಿಗೆ ಅನುಮಾನ ಶುರುವಾಯಿತು. ಶತ್ರು ರಾಜನ ಆಸ್ಥಾನಕ್ಕೆ ದಾಳಿ ಮಾಡಿದ ನಮ್ಮ ಮೇಲಿನ ಹಠಾತ್ ದಾಳಿಗೆ ಕಾರಣ ಕೇಳಿದ. ಇದಕ್ಕೆಲ್ಲಾ ಕಾರಣ ನಿಮ್ಮ ರಾಜ್ಯದ ಕುತಂತ್ರ ಮಂತ್ರಿ ಶರ್ಮಿಷ್ಠ. ಮಂತ್ರಿ ಮಲ್ಲರಸನ ಮೇಲಿನ ಅಸೂಯೆಯಿಂದಾಗಿ ನಿಮ್ಮ ರಾಜ್ಯದ ಮೇಲೆ ದಾಳಿ ಮಾಡಲು ತಿಳಿಸಿದ ಹಾಗೂ ಮಂತ್ರಿಯ ಸಾವಿಗೆ ಕಾರಣನಾದ. ರಾಜ ಮಮ್ಮಲ ಮರುಗಿದ. ಕಥೆಯ ನೀತಿ: ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು. ಆತುರದ ನಿರ್ಧಾರ ಸಲ್ಲ.